ಕಲ್ಪನೆಯ ಕೋಟೆಗೆ ಮಹಾರಾಜನಾಗುವುದಕ್ಕಿಂತ ವಾಸ್ತವದ ಗುಡಿಸಲಿಗೆ ಯಜಮಾನನಾಗುವುದು ಉತ್ತಮ. ನಿಧಾನವಾಗಿ ಬೆಳೆದರೂ ನಿಯತ್ತಾಗಿ ಬೆಳಿಬೇಕು. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ರೆ ನಮ್ಮ ಕಣ್ಣೀರನ್ನು ಒರೆಸಲು ಆ ದೇವರು ಮತ್ತೊಬ್ಬರ ರೂಪದಲ್ಲಿ ಬಂದೇ ಬರ್ತಾನೆ. ಅರ್ಥ ಆಗದೇ ಇರುವವರಿಗೆ ಮುಖದ ಮೇಲಿನ ಕೋಪ ಕಾಣಿಸ್ತದೆ, ಅರ್ಥ ಆದವರಿಗೆ ಮನಸ್ಸಿನಲ್ಲಿ ಇರುವ ಕಾಳಜಿ ಕಾಣಿಸ್ತದೆ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ರೂ ಸಹ ಅವರನ್ನು ಗೌರವಿಸಿ. ಯಾಕಂದ್ರೆ ಅವರು ನಿಮ್ಮನ್ನು ಬರೀ ಕಣ್ಣಿನಿಂದ ನೋಡುವುದಿಲ್ಲ, ಹೃದಯದಿಂದ ನೋಡ್ತಾರೆ. ಯೋಗಕ್ಷೇಮ ವಿಚಾರ ಮಾಡುವುದರ ಜೊತೆಗೆ ಕಷ್ಟ ಕಾಲದಲ್ಲಿ ನೆರವಿಗೆ ಬರುವ ವ್ಯಕ್ತಿಗೆ ಮಾತ್ರ ಕೋಪಿಸಿಕೊಳ್ಳುವ ಹಾಗೂ ದಂಡಿಸುವ ಅಧಿಕಾರವಿರ್ತದೆ. ನನ್ನ ಬಳಿ ಚಪ್ಪಲಿ ಇಲ್ಲದಿದ್ದಕ್ಕೆ ಹತ್ತಿದ್ದೆ, ಆದರೆ ಕಾಲಿಲ್ಲದ ಮನುಷ್ಯನನ್ನು ನೋಡಿದಾಗ ಅಳುವುದನ್ನು ನಿಲ್ಲಿಸಿದೆ. ಶೇಕ್ಸ್ಪಿಯರ್ ಹೇಳಿದ ಮಾತು. ಈ ಮಾತು ಎಷ್ಟೊಂದು ಸತ್ಯ. ಇಲ್ಲದಿರುವತ್ತ ನೋಡಿದಾಗ ನಮ್ಮ ದುಃಖ ಅಸಮಾಧಾನ ಕಡಿಮೆ ಆಗ್ತದೆ. ನಮಗಿಂತ ದುಃಖಿತರ ನೋಡೋಣ. ಮಾತು, ನಡವಳಿಕೆ, ಮನಸ್ಸು, ಹೃದಯ ಸರಿಯಾಗಿ ಇಟ್ಕೊಳ್ಳದೆ ಮುಖ, ದೇಹವನ್ನು ಎಷ್ಟೇ ಸುಂದರವಾಗಿ ಅಲಂಕಾರ ಮಾಡಿಕೊಂಡರೂ ಪ್ರಯೋಜನವಿಲ್ಲ. ನೆಮ್ಮದಿ ಪ್ರಪಂಚದ ಎಲ್ಲಾ ವಸ್ತುಗಳಿಗಿಂತ ದುಬಾರಿ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆ ಲೇಸು. ಎಲ್ಲಾ ಬೆರಳು ಒಂದೇ ಸಮನೆ ಇರಲ್ಲ ಅನ್ನೋದು ಎಷ್ಟು ನಿಜವೋ, ಎಲ್ಲ ನಾವು ಅಂದುಕೊಂಡ ಹಾಗೆ ಇರಲ್ಲ ಅನ್ನೋದು ಅಷ್ಟೇ ನಿಜ. ಒಳ್ಳೆತನ ಇದೊಂದೇ ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಆಸ್ತಿ. ಎಲ್ಲರನ್ನು ಹಿಂದಿಕ್ಕಿ ಮುಂದೆ ಹೋದವನು ಸ್ಪರ್ಧೆಯನ್ನು ಗೆಲ್ಬಹುದು, ಆದರೆ ಎಲ್ಲರನ್ನು ಕರೆದುಕೊಂಡು ಮುಂದೆ ಬಂದವನು ಜೀವನವನ್ನೇ ಗೆಲ್ತಾನೆ. ಈ ಜಗತ್ತು ನಿನ್ನದಲ್ಲ. ಇಲ್ಲಿರುವ ನಿನ್ನ ಜೀವ, ಜೀವನ, ಮನೆ, ಮಡದಿ, ಸಂಸಾರ ನಿನ್ನದಲ್ಲ. ನೀನು ನಡೆದಾಡುವ ನೆಲ, ಉಸಿರಾಡುವ ಗಾಳಿ, ನಿನ್ನ ಅಸ್ತಿತ್ವ, ಕೊನೆಗೆ ನಿನ್ನ ನೆರಳು ಯಾವುದು ನಿನ್ನದಲ್ಲ. ಎಲ್ಲವೂ ಪರಕೀಯ, ಪರಾಧೀನ. ಇಷ್ಟಾದರೂ ನೀನು ಮಾತ್ರ ನಾನು, ನನ್ನದು ಎನ್ನುವ ಬಡಿದಾಟದಲ್ಲಿಯೇ ಮುಳುಗಿ ಹೋಗಿದ್ದೀಯ. ಈ ದೇಹ ಮಣ್ಣಿನದು, ಅದರೊಳಗಿರುವ ಜೀವ ಅವನದು. ಇದು ಮಾತ್ರ ಸತ್ಯ. ನೋವುಗಳನ್ನು ನುಂಗಬಾರ್ದು, ಉಗುಳಬೇಕು. ಬದುಕನ್ನು ತಳ್ಳಬಾರದು, ಅನುಭವಿಸಬೇಕು. ಒಬ್ಬ ಶ್ರೀಮಂತ ದೇವರ ಬಳಿ ಹೋಗಿ ಕೇಳಿದಂತೆ, ಹಣ ಕೊಡುವೆ, ನೆಮ್ಮದಿ ಕೊಡುವೆ ಎಂದು. ಅದಕ್ಕೆ ದೇವರು ಹೇಳಿದನು, ಅದು ನಿನ್ನೊಳಗಿದೆ, ಹುಡುಕು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ, ಮನುಷ್ಯನಲ್ಲ. ನಿಜವಾದ ಮಿತ್ರರು ಜಗಳ ಆಡಿದ್ರೂ ದೂರ ಹೋಗಲ್ಲ, ಆದರೆ ಮಿತ್ರರಂತೆ ನಟಿಸುವವರು ನಗುನಗುತ್ತಲೇ ಬೆನ್ನಿಗೆ ಚೂರಿ ಹಾಕಿಬಿಡ್ತಾರೆ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡ್ತಾರೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡ್ತಾರೋ ಅಂಥವರನ್ನು ಪ್ರೀತಿಸು. ಆಗಲೇ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದೇ ಹೆಚ್ಚು ಮಾರಾಟವಾಗ್ತದೆ. ಹಾಗಂತ ಒಳ್ಳೆಯದಕ್ಕೆ ಬೆಲೆ ಇಲ್ಲ ಅಂತಲ್ಲ, ಒಳ್ಳೆಯದನ್ನು ಕೊಳ್ಳುವಷ್ಟು ಯೋಗ್ಯತೆ ತುಂಬಾ ಜನರಿಗಿರೋದಿಲ್ಲ. ತಂದೆ ಕಟ್ಟಿದ ಮನೆಯಲ್ಲಿ ಮಕ್ಕಳಿರ್ಬೋದು, ಆದರೆ ಮಕ್ಕಳು ಕಟ್ಟಿದ ಮನೆಯಲ್ಲಿ ತಂದೆ ತಾಯಿರೋದು ಕಷ್ಟ. ತಪ್ಪು ಎಲ್ಲರಿಂದಲೂ ಆಗುತ್ತೆ, ಅದು ವಿಶೇಷವಲ್ಲ. ಅದನ್ನು ಎಷ್ಟು ಬೇಗನೆ ತಿದ್ದಿಕೊಳ್ತೇವೆ ಅನ್ನೋದು ತುಂಬಾ ಮುಖ್ಯ. ಅಲ್ಲಿಯೇ ಶ್ರೇಷ್ಠ ಮತ್ತು ಕನಿಷ್ಠ ವ್ಯಕ್ತಿಗಳ ವ್ಯತ್ಯಾಸ ಗೊತ್ತಾಗೋದು. ಅರ್ಥ ಮಾಡಿಕೊಂಡರೆ ಮನುಷ್ಯನೇ ಪರಿಹಾರದ ಪ್ರತಿರೂಪ, ಅರ್ಥ ಮಾಡಿಕೊಳ್ಳದಿದ್ದರೆ ಮನುಷ್ಯನೇ ಸಮಸ್ಯೆಯ ಪ್ರತಿರೂಪ. ಮೌನವಾಗಿರುವುದೊಂದೇ ಸಾಧನೆ, ಯೋಚಿಸಿ ಮಾತನಾಡುವುದೊಂದೇ ಕಲೆ. ಅನ್ನ ತಿನ್ನೋದು ಬದುಕಲ್ಲ, ಅನ್ನ ಹುಡುಕುವುದು ಬದುಕು. ಹಣ ಕೂಡಿಸೋದು ಬದುಕಲ್ಲ, ಕೂಡಿ ಬಾಳೋದು ಬದುಕು. ನೆಮ್ಮದಿ ಹುಡುಕುವುದು ಬದುಕಲ್ಲ, ನಾವಿರುವಲ್ಲಿ ನೆಮ್ಮದಿ ಕಂಡುಕೊಳ್ಳೋದು ಬದುಕು. ಅನುಭವ ಹೆಚ್ಚಾದಷ್ಟು ಮನಸ್ಸು ಗಟ್ಟಿಯಾಗುತ್ತೆ, ಮನಸ್ಸು ಗಟ್ಟಿಯಾದಷ್ಟು ಆತ್ಮಸ್ಥೈರ್ಯ ಹೆಚ್ಚುತ್ತದೆ.